ಮಕ್ಕಳಾಗಿಲ್ಲ ಅಂತ ಹೆಂಡತಿಯೇ ಗಂಡನನ್ನ ಕೊಲೆ ಮಾಡಿದ್ದಾಳೆ. ಮೈಸೂರಿನ ಕುವೆಂಪು ನಗರದಲ್ಲಿ ಘಟನೆ ನಡೆದಿದೆ. ಸುಶೀಲಾ ಎಂಬಾಕೆ ಪತಿ ನಿತ್ಯಾನಂದ ಕೊಲೆಗೈದು ಹೃದಯಾಘಾತ ಎಂದು ಬಿಂಬಿಸಿದ್ರು. ನಿತ್ಯಾನಂದ ಅಣ್ಣ ಬಂದು ನೋಡಿದಾಗ ಗಾಯದ ಗುರುತು ಪತ್ತೆಯಾಗಿತ್ತು. ಅನುಮಾನಗೊಂಡ ನಿತ್ಯಾನಂದನ ಅಣ್ಣ ಪೊಲೀಸರಿಗೆ ದೂರು ನೀಡಿದರು. ತನಿಖೆ ನಡೆಸಿದಾಗ ಕೌಟುಂಬಿಕ ಕಲಹದಿಂದ ಪತಿ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ 500 ರೂಪಾಯಿ ವಿಚಾರಕ್ಕೆ ಆಟೋ ಡ್ರೈವರ್ ಕೊಲೆಯಾಗಿದೆ. ಹುಬ್ಬಳ್ಳಿ ನಗರದ ಯಲ್ಲಾಪುರ ಓಣಿ ನಿವಾಸಿ ಈರಣ್ಣ ಹುರಕಡ್ಲಿ ಕೊಲೆಯಾಗಿರುವಂತಹ ವ್ಯಕ್ತಿ ಶಶಿಧರ ಎಂಬಾತ ಈರಣ್ಣನ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾನೆ. ಜೂನ್ 25ರಂದು ಹುಬ್ಬಳ್ಳಿಯ ಹೊರವಲಯದಲ್ಲಿ ಘಟನೆ ನಡೆದಿತ್ತು. ಶಶಿಧರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅಂಜಲಿ ಎಂಬಾಕೆಯನ್ನ ಆಕೆಯ ಪ್ರೇಮಿ ರಾಜೀವ್ ಎಂಬಾತ ಚಾಕು ಇರಿದು ಕೊಂದಿದ್ದಾನೆ. ರಾಜೀವ್ ಮೇಲೆ ಕ್ರಿಮಿನಲ್ ಕೇಸ್ ಇದ್ದ ಕಾರಣಕ್ಕೆ ಅಂಜಲಿ ಆತನ ಜೊತೆ ಮದುವೆಗೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಇದೇ ಕಾರಣಕ್ಕೆ ಆತ ಕೊಲೆ ಮಾಡಿದ್ದಾನೆ. ಆರೋಪಿಯನ್ನ ಬಂಧನ ಮಾಡಿ ತನಿಖೆ ಮಾಡಲಾಗ್ತಾ ಇದೆ ಅಂತ ಡಿಸಿಪಿ ನೇಮಗೌಡ ಮಾಹಿತಿ ನೀಡಿದ್ದಾರೆ. ಮಂಗಳೂರಿನ ಬೈಕಂಪಾಡಿ ಎಂಬಲ್ಲಿ ಹೆದ್ದಾರಿಯಲ್ಲಿ ಕೇರಳ ಮೂಲದ ಚಿನ್ನದ ವ್ಯಾಪಾರಿಯೊಬ್ಬರಿಂದ ಸಿನಿಮೆಯ ರೀತಿಯಲ್ಲಿ ದರೋಡೆ ಮಾಡಲಾಗಿದೆ. ವಿಕಾಸ್ ಎಂಬ ಹೆಸರಿನ ಚಿನ್ನದ ವ್ಯಾಪಾರಿ ಮಹಾರಾಷ್ಟ್ರದಿಂದ ಮದುವೆ ಮುಗಿಸಿ ತನ್ನ ಕುಟುಂಬದೊಂದಿಗೆ ಕೇರಳಕ್ಕೆ ಹೋಗುತ್ತಿದ್ದಾಗ ಘಟನೆ ನಡೆದಿರುವುದು. ಮುಂಜಾನೆ 4 ಗಂಟೆ ಸುರತ್ಕಲ್ನ ಬೈಕಂಪಾಡಿ ಹೆದ್ದಾರಿಯಲ್ಲಿ ಖದೀಮರು ವಿಕಾಸ್ ಅವರ ಕಾರನ್ನು ಅಡ್ಡಗಟ್ಟಿದ್ದಾರೆ. ಖದೀಮರು ವಿಕಾಸ್ ಅವರ ಪತ್ನಿ ಹಾಗೂ ಪುತ್ರರನ್ನು ಬೆದರಿಸಿ ಕಾರ್ನಲ್ಲಿದ್ದ ಸುಮಾರು 20 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಹಣವನ್ನು ದೋಚಿದ್ದಾರೆ. 3 ಕಾರುಗಳಲ್ಲಿ ಹಿಂಬಾಲಿಸಿ ಬಂದು ದರೋಡೆಯ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ಸಿಸಿಟಿವಿ ಆಧರಿಸಿ ಪಣಂಬೂರು ಠಾಣೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಲಗೇಜ್ ಬ್ಯಾಗ್ನಲ್ಲಿ ಡ್ರಗ್ಸ್ ತರ್ತಾ ಇದ್ದ ನೈಜೀರಿಯಾ ಪ್ರಜೆಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 21 ಕೋಟಿ ಮೌಲ್ಯದ 10 ಕೆಜಿ 270 ಗ್ರಾಂ ಎಂಡಿಎಂಎ ಕ್ರಿಸ್ಟಲ್ ಸೀಸ್ ಮಾಡಿ 4 ಮೊಬೈಲ್ 2 ಬೈಕ್ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳು ಮಾದನಾಯಕನಹಳ್ಳಿಯ ಬೈಲಕೊನೆಹಳ್ಳಿ ವಾಸವಾಗಿದ್ದರು. ಆರೋಪಿಗಳು ಮೆಡಿಕಲ್ ಮತ್ತು ಟೂರಿಸ್ಟ್ ವೀಸಾ ನಗರಕ್ಕೆ ಬಂದಿದ್ದು ವೀಸಾ ಅವಧಿ ಮುಗಿದಿದ್ದರೂ ಬೆಂಗಳೂರಿನಲ್ಲಿ ಅಕ್ರಮವಾಗಿ ವಾಸವಾಗಿದ್ದರು. ಬೆಂಗಳೂರಿನ ಕುದುರೆಗೆರೆ ಬಳಿ ಉದ್ಯಮಿ ಅಡ್ಡಗಟ್ಟಿ 1.05 ಕೋಟಿ ದರೋಡೆ ಪ್ರಕರಣ ಸಂಬಂಧ ಪೊಲೀಸರು 5ರನ್ನು ಬಂಧಿಸಿದ್ದಾರೆ. ಕಾರು ಚಾಲಕ ಚೈತನ್ಯ, ಸೂರ್ಯ, ಸೋಮಶೇಖರ್ ಸೇರಿ 5 ಲಾಕ್ ಆಗಿದ್ದಾರೆ. ಬಂಧಿತರಿಂದ 85 ಲಕ್ಷ ಹಣ ಜಪ್ತಿಯಾಗಿದೆ. ಇನ್ನುಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಉದ್ಯಮಿ ಪರ್ವೇಜ್ ಕಾರಲ್ಲಿ 1.05 ಕೋಟಿ ಕೊಂಡೊಯ್ಯುತ್ತಿದ್ದಾಗ ಡಕಾಯಿತರು ಲೂಟಿ ಮಾಡಿದರು. ಪೊಲೀಸರ ತನಿಖೆ ವೇಳೆ ಕಾರು ಚಾಲಕನ ಸ್ಕೆಚ್ ಬಯಲಾಗಿದೆ. ಕಾರು ಚಾಲಕನೇ ದರೋಡೆಗೆ ಸ್ಕೆಚ್ ಹಾಕಿದ್ದು ದರೋಡೆಕೋರರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ಗೆ ಅಡ್ಡ ಬಂದು ಮಾನಸಿಕ ಅಸ್ವಸ್ಥರೊಬ್ಬರು ಕಿರಿಕ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಗಜಾನನ ಸರ್ಕಲ್ ಬಳಿ ಈ ಘಟನೆ ನಡೆದಿದೆ. ಕೈಯಲ್ಲಿ ಕಲ್ಲು ಹಿಡಿದು ಹಿಂದೆ ಹೋಗುವಂತೆ ಬಸ್ ಚಾಲಕನಿಗೆ ಮಾನಸಿಕ ಅಸ್ವಸ್ಥ ಬೆದರಿಸಿದ್ದಾರೆ. ಅಲ್ಲದೆ ಕೆಎಸ್ಆರ್ಟಿಸಿ ಬಸ್ ಕೆಳಗೆ ಬಟ್ಟೆಗಳನ್ನು ಹಾಕಿ ರಂಪಾಟ ಮಾಡಿದ್ದಾರೆ. ಮಾಜಿ ಸಿಎಂ ಡಿವಿ ಸದಾನಂದ ಗೌಡ ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿತ್ತು. ಈ ಬಗ್ಗೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ್ದಾರೆ. ಹಾರಿಕೆ ಸುದ್ದಿಗಳು, ಸುಳ್ಳು ಸುದ್ದಿ ಬಿತ್ತರಕ್ಕೆ ಡಿವಿಎಸ್ ಗರಂ ಆಗಿ ವೈರಲ್ ಆಗಿರೋ ಆಡಿಯೋ ನನ್ನದಲ್ಲ. ನಾನು ಸಾಕಷ್ಟು ಪೇಮೆಂಟ್ ಗಿರಾಕಿ ನೋಡಿದ್ದೀನಿ. ಆರೋಪ ಮಾಡೋರು 1000 ಜನ. ನಾನು ಯಾರಿಗೂ ಕಾಂಪಿಟೇಟರ್ ಅಲ್ಲ. ರಾಷ್ಟ್ರೀಯ ನಾಯಕರು ಕೇಳಿದ್ರೆ ಮಾತ್ರ ಹೋಗಿ ಹೇಳ್ತೀನಿ ಅಂತ ಹೇಳಿದರು. ಡಿವಿ ಸದಾನಂದ ಗೌಡ್ರೇ ಅಲ್ಲ ಎಂಬ ಎಸ್ಆರ್ ವಿಶ್ವನಾಥ್ ಹೇಳಿಕೆಗೆ ಡಿವಿಎಸ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಎಸ್ಆರ್ ವಿಶ್ವನಾಥ್ ಮುತ್ತಪ್ಪ ಕೈಯವರ ಕೈ ಕೆಳಗೆ ಲೂಟಿ ಹೊಡಿತಿದ್ದಂತಹ ವ್ಯಕ್ತಿ, ಗುಂಡಾಗಿರಿ ಮಾಡ್ತಾ ಇದ್ದಂತಹ ವ್ಯಕ್ತಿ ಬಗ್ಗೆ ನಾನೇನು ಮಾತನಾಡಬೇಕು? ಹಣ ಹೊಡೆಯೋದು, ಕೊಳ್ಳೆ ಹೊಡೆಯೋದೇ ಅವ್ರ ಕೆಲಸ. ನಾನು ಒಕ್ಕಲಿಗ ಅಲ್ಲ ಅಂತ ಹೇಳ್ತಾರೆ. ಈ ವಿಷಯ ನಾನು ಹೈಕಮಾಂಡ್ಗೆ ತಿಳಿಸ್ತೀನಿ ಅಂತಂದ್ರು. ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವದಿಂದ 6 ವರ್ಷಗಳ ಅವಧಿಗೆ ಉಚ್ಚಾಟಿಸಲಾಗಿದೆ. ಜೂನ್ 19ರಂದು ನಡೆದ ಪಕ್ಷದ ಪ್ರಮುಖರ ಸಭೆಯಲ್ಲಿ ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ವಿರುದ್ಧ ಅವಹೇಳನಕಾರಿ ಆರೋಪ ಮಾಡಿದ್ದ ಹಿನ್ನೆಲೆ ಉಚ್ಚಾಟನೆ ಮಾಡಲಾಗಿದೆ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭವಾಗಲಿದೆ. ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಹೊಸ ಹೆಸರು ಸೇರ್ಪಡೆ, ಅನರ್ಹರ ಹೆಸರು ತೆಗೆದುಹಾಕುವುದು ಮತ್ತು ತಿದ್ದುಪಡಿ ಮಾಡುವ ಮೂಲಕ ಪಟ್ಟಿಯನ್ನು ನವೀಕರಿಸಲಿದ್ದಾರೆ. ಅಂತಿಮ ಪಟ್ಟಿಯನ್ನು ಅಕ್ಟೋಬರ್ 7ರಂದು ಪ್ರಕಟಿಸಲಾಗುತ್ತೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ನಾಳೆಯಿಂದ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡ್ತಾರೆ. ಅಕ್ಟೋಬರ್ 10ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಅಂತ ಹೇಳಿದರು. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಶಾಸಕ ಎಚ್.ಸಿ. ಬಾಲಕೃಷ್ಣ, ಬಹಳ ವರ್ಷಗಳಿಂದ ಪಟ್ಟಿ ಪರಿಷ್ಕರಣೆ ನಡ್ಕೊಂಡು ಬರ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಈಗ SCR ಅಂತ ಕೇಂದ್ರ ಮಾಡಿದೆ. 1 ತಿಂಗಳ ಗಡುವು ಇದಕ್ಕೆ ಕೊಟ್ಟಿದ್ದಾರೆ. ಒಂದೇ ತಿಂಗಳ ಗಡುವು ಯಾಕೆ, ಅಷ್ಟು ಬೇಗ ಯಾಕೆ ಮುಗಿಸ್ಬೇಕು ಅಂತ ಗಡುವು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ದುರುದ್ದೇಶದಿಂದ SCR ತಂದಿದೆ ಅಂತ ಹೇಳಿದರು.
ಇನ್ನು ಎಸ್ಐಆರ್ ವಿಚಾರವಾಗಿ ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ, ಬಿಜೆಪಿ ಎಸ್ಐಆರ್ ಸಂಚಾಲಕ ಪಿ ರಾಜೀವ್ ಕೂಡ ಮಾತನಾಡಿದ್ದಾರೆ. ಸಿಎಂ ಬದಲಾವಣೆ ಬಳಿಕ ಸಿದ್ದರಾಮಯ್ಯ ಸೈಡ್ಲೈನ್ ಆಗಿದ್ದಾರೆ ಎಂಬ ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ರಾಜಕಾರಣದಲ್ಲಿ ಸೈಡ್ಲೈನ್ ಮಾಡೋರು ಇರ್ತಾರೆ, ಆದರೆ ಓಡಾಡ್ತಿದ್ದವರು ಮಾತ್ರ ರಾಜಕಾರಣದಲ್ಲಿ ಉಳಿತಾರೆ. ನಾನು ದೊಡ್ಡ ಲೀಡರ್ ಅನ್ಕೊಂಡಿದ್ರೆ ಆಗಲ್ಲ. ಟ್ರೈನ್ ಹೋಗುವಾಗ ಸ್ಪೀಡಾಗಿ ಹೋಗಿ ಹತ್ತಬೇಕು ಅಂತ ಸತೀಶ್ ಜಾರಕಿಹೊಳಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆದ ಹಿನ್ನೆಲೆ 9 ಜೆಡಿಎಸ್ ಕಾರ್ಯಕರ್ತರ ಬಂಧನ ಆಗಿದೆ. ಒಟ್ಟು 150ಕ್ಕೂ ಅಧಿಕ ಜನರ ಮೇಲೆ ಸುಮೋಟೋ ಕೇಸ್ ದಾಖಲಿಸಲಾಗಿದ್ದು ವಿಡಿಯೋ ಆಧಾರದಲ್ಲಿ ಬಂಧಿಸಲಾಗಿದೆ. ಈ ಹಿನ್ನೆಲೆ ಚಿಕ್ಕಬಳ್ಳಾಪುರಕ್ಕೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿದ್ರು. ಅಣಕನೂರು ಜೈಲಿಗೆ ನಿಖಿಲ್ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೊಂಡ್ರು. ಬಳಿಕ ಮಾತನಾಡಿರುವಂತಹ ಅವರು, ಬಂಧಿತರ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಧೈರ್ಯ ತುಂಬುತ್ತೀನಿ. ಸಮಾಜದಲ್ಲಿ ಸರ್ಕಾರ ಲೋಪದೋಷಗಳ ಬಗ್ಗೆ ಮಾತನಾಡುವವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ. ಟಾರ್ಗೆಟ್ ರಾಜಕಾರಣಕ್ಕೆ ಪೊಲೀಸರು ಪುಷ್ಟಿ ಕೊಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಕೆಂಪೇಗೌಡ ಜಯಂತಿಯಲ್ಲಿ ಗಲಾಟೆಗೆ ಪ್ರಚೋದನೆ ಕೊಟ್ಟವರ ಮೇಲೂ ಕ್ರಮ ಆಗಬೇಕು ಎಂಬ ಬಿಜೆಪಿ ನಾಯಕರ ಹೇಳಿಕೆ ವಿಚಾರಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಯಾರೇ ಇದ್ರೂ ಕಂಪ್ಲೇಂಟ್ ಕೊಟ್ಟರೆ ನಾವು ತೆಗೆದುಕೊಳ್ತೇವೆ. ಕಂಪ್ಲೇಂಟ್ ಕೊಡಿ ಸ್ವಾಮಿ, ಎಲ್ಲೆಲ್ಲೋ ಹೋಗಿ ಮಾತನಾಡಿದ್ರೆ ತೆಗೆದುಕೊಳ್ಳೋದಕ್ಕಾಗಲ್ಲ. ಎಫ್ಐಆರ್ ದಾಖಲಾದರೆ ವಿ ವಿಲ್ ಟೇಕ್ ದ ಆಕ್ಷನ್. ಬನ್ನಿ ಕಂಪ್ಲೇಂಟ್ ಕೊಡಿ, ಅದರಲ್ಲಿ ಸಾಕ್ಷಿ ಸಿಕ್ಕಿದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಳಗ್ಗೆ ಟೌನ್ಶಿಪ್ ಜಟಾಪಟಿ ಜೋರಾಗಿದೆ. ಚನ್ನಪಟ್ಟಣದಲ್ಲಿ ಸಚಿವ ಎಂಪಿ ಪಾಟೀಲ್ ಮಾತನಾಡಿ, ಈ ಟೌನ್ಶಿಪ್ ಆರಂಭ ಆಗಿದ್ದೇ ಕುಮಾರಸ್ವಾಮಿ ಕಾಲದಲ್ಲಿ. ಅವರು 2 ಬಾರಿ ಸಿಎಂ ಆಗಿದ್ರು, ಯೋಜನೆ ಕೈಬಿಟ್ಟಿಲ್ಲ. ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಬೊಮ್ಮಾಯಿ, ಸದಾನಂದ ಗೌಡರ ಕಾಲದಲ್ಲೂ ಇದನ್ನ ಕೈಬಿಟ್ಟಿಲ್ಲ. ಈಗ ವಿರೋಧ ಮಾಡೋರು 20 ವರ್ಷ ಯಾಕೆ ಅದನ್ನ ನಿಲ್ಲಿಸಲಿಲ್ಲ? ಇದು ಸಂಪೂರ್ಣ ರಾಜಕೀಯ. ಡಿಕೆಶಿ ಸಿಎಂ ಆದ್ಮೇಲೆ ಜೆಡಿಎಸ್ಗೆ ಹಾಗೂ ಕುಮಾರಸ್ವಾಮಿಗೆ ತೊಂದರೆ ಆಗಿದೆ. ಈ ಕಾರಣಕ್ಕೆ ಇದರಲ್ಲಿ ರಾಜಕೀಯ ತರ್ತಾ ಇದ್ದಾರೆ ಅಂತ ಹೇಳಿದರು. ಬೆಳಗ್ಗೆ ಟೌನ್ಶಿಪ್ ವಿಚಾರಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಲ್ಯಾಂಡ್ ಅಕ್ವಿಸಿಷನ್ ಲಾ ಬಹಳ ಕ್ಲಿಯರ್ ಇದೆ. ಯಾರು ಕೂಡ ಒತ್ತಾಯಪೂರ್ವಕವಾಗಿ ಭೂಮಿ ತೆಗೆದುಕೊಳ್ಳೋಕ್ಕಾಗಲ್ಲ. ರೈತರು ಸ್ವ ಇಚ್ಛೆಯಿಂದ ಎಲ್ಲಿ ಕೊಡ್ತಾರೋ ಅದನ್ನ ಕನ್ಸಿಡರ್ ಮಾಡ್ತೀವಿ. ಯಾರು ಸ್ವ ಇಚ್ಛೆಯಿಂದ ಲ್ಯಾಂಡ್ ಕೊಡಲ್ಲ ಅದು ಆಗಲ್ಲ. ಆದರೆ 90ರಿಂದ 95% ಆಗಿದ್ರೆ ಲಾ ಅಪ್ಲೈ ಆಗತ್ತೆ ಅಂತ ಹೇಳಿದ್ರು. ಇದೇ ವಿಚಾರಕ್ಕೆ ಶಾಸಕ ಎಚ್ ಸಿ ಬಾಲಕೃಷ್ಣ ಕೂಡ ಮಾತನಾಡಿದ್ದಾರೆ. ಲ್ಯಾಂಡ್ ಅಕ್ವಿಸಿಷನ್ ಲಾ ಬಹಳ ಕ್ಲಿಯರ್ ಆಗಿದೆ. ಯಾರು ಒತ್ತಾಯಪೂರ್ವಕವಾಗಿ ಜಬರ್ದಸ್ತಿ ಮಾಡಿ ಲ್ಯಾಂಡ್ ತೊಗೊಳಕ್ಕಾಗೋದಿಲ್ಲ. ರೈತರದು ಎಲ್ಲೆಲ್ಲಿ ಅವರು ಸ್ವಪ್ರೇರಣೆಯಿಂದ ಕೊಡ್ತಾರೆ, ಸ್ವ ಇಚ್ಛೆಯಿಂದ ಕೊಡ್ತಾರೆ, ಅದನ್ನು ಮಾತ್ರ ನಾವು ಭೂಮಿ ವಶಕ್ಕೆ ತೊಗೋಬೋದು. ಯಾರಿಗೆ ಕೊಡೋಕ್ಕೆ ಇಷ್ಟ ಇಲ್ಲ 90-95% ಆಗಿದ್ದರೆ ದೆನ್ ವಿ ಕ್ಯಾನ್ ಅಕ್ವೈರ್ ದ ರೆಸ್ಟ್ ಆಲ್ಸೋ ಅಂತ ಆ್ಯಕ್ಟಲ್ಲಿ ಇದೆ. ಈಗ ಉದಾಹರಣೆ ನೀವು ಚನ್ನರಾಯಪಟ್ಟಣದಲ್ಲಿ ದೇವನಹಳ್ಳಿನಲ್ಲಿ ನಾವು ಮಾಡಿಲ್ವ, ಅವ್ರು ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ಅಗ್ರಿಕಲ್ಚರ್ ಝೋನ್ ಅಂತಲೇ ಡಿಕ್ಲೇರ್ ಮಾಡಿದ್ವಿ. ಆಯಿತು, ಪಾಪ ಅವ್ರು ಏನೇನೋ ಹೇಳ್ಕೊಳ್ಳಿ ಬಿಡಿ ಸರ್. ಅವರು ಮಾಡೋ ಸಂದರ್ಭದಲ್ಲಿ ಅವರೇ ಇದ್ರಲ್ಲ ಸರ್ ಅಧಿಕಾರದಲ್ಲಿ, ಅವ್ರಿಗೆ ಪೆನ್ನು ಪೇಪರ್ ಇತ್ತಲ್ಲ ಸರ್, ಅವಾಗ ಮಾಡ್ಬೋದಾಗಿತ್ತು. ಆವಾಗ ಮಾಡದೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಭಾಳ ಆ್ಯಕ್ಟಿವ್ ಆಗಿಬಿಟ್ಟವ್ರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ದೇವರಹಳ್ಳಿ ಗ್ರಾಮದಲ್ಲಿ ಕೆಂಪೇಗೌಡರ ಬ್ಯಾನರ್ಗೆ ಬೆಂಕಿಯ ಕಿಚ್ಚು ಹಚ್ಚಲಾಗಿತ್ತು. ದೇವರಹಳ್ಳಿ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ, ತಳ್ಳಾಟ, ನೂಕಾಟ ನಡೆದಿದೆ. ಬ್ಯಾನರ್ ತೆಗೀರಿ ಅಂತ ಪೊಲೀಸರು ಪಂಚಾಯತ್ ಅಧಿಕಾರಿಗಳಿಗೆ ಒತ್ತಡ ಹಾಕಿದ್ದಾರೆ. ಆದರೆ ಅಧಿಕಾರಿಗಳ ಒತ್ತಡಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ದೇವರಹಳ್ಳಿ ಗ್ರಾಮಕ್ಕೆ ರಾಜ್ಯ ಒಕ್ಕಲಿಗ ಸಂಘ ನಾಯಕರು ತೆರಳಿ ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನು ದೇವರಹಳ್ಳಿ ಗ್ರಾಮದಲ್ಲಿ ಬೆಂಕಿ ಇಟ್ಟ ಸ್ಥಳದಲ್ಲಿಯೇ ಗುದ್ದಲಿ ಪೂಜೆ ಮಾಡಲಾಗಿದೆ. ರಾಜ್ಯ ಒಕ್ಕಲಿಗ ಸಂಘದ ಮುಖಂಡರು, ಸಮುದಾಯದ ಪ್ರಮುಖರು, ತಾಲೂಕು ಪಂಚಾಯತ್ ಇಒ ಸಂದೀಪ್, ಡಿವೈಎಸ್ಪಿ ಗಿರೀಶ್ ಸಮ್ಮುಖದಲ್ಲಿಯೇ ಗುದ್ದಲಿ ಪೂಜೆ ಮಾಡಿದ್ರು. ಇನ್ನೊಂದು ತಿಂಗಳಲ್ಲಿ ಪ್ರತಿಮೆ ಸ್ಥಾಪನೆ ಮಾಡ್ತೇವೆ ಅಂತ ಘೋಷಣೆ ಮಾಡಿದ್ರು. ಆರ್ಎಸ್ಎಸ್ ಸಂಘಟನೆ ನೋಂದಣಿ ಮಾಡಿಸಿ ಇಲ್ಲವಾದಲ್ಲಿ ನಿಷೇಧ ಮಾಡೋಕ್ಕಾಗ್ರಹಿಸಿ ಕಲಬುರಗಿ ನಗರದ ಜಗತ್ ವೃತ್ತದ ಬಳಿ ಧರಣಿ ಸತ್ಯಾಗ್ರಹ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹೋರಾಟ ಮಾಡಿದ್ದು, ಪ್ರಿಯಾಂಕ್ ಖರ್ಗೆ ಅವರ ಆರ್ಎಸ್ಎಸ್ ನಿಲುವನ್ನು ನಾವು ಬೆಂಬಲಿಸ್ತೀವಿ, ಕೂಡಲೇ ಆರ್ಎಸ್ಎಸ್ ಸಂಘಟನೆ ನೋಂದಣಿ ಮಾಡಬೇಕು ಅಂತ ಆಗ್ರಹ ಮಾಡಿದರು. ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಸ್ವಕ್ಷೇತ್ರದಲ್ಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕುಡಿಯುವ ನೀರಿಗಾಗಿ ಭಾಲ್ಕಿ ತಾಲೂಕಿನ ಮೊರಪಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆ ಮನೆಗೆ ಪೈಪ್ಲೈನ್ ಹಾಕಿದ್ರೂ ನೀರು ಬರ್ತಾ ಇಲ್ಲ. ಬೇರೆಡೆ ನೀರು ತರಲು ಹೋಗಿ ಕಾಲು ಮುರ್ಕೊಂಡಿದ್ದೀವಿ ಅಂತ ಹೇಳಿ ಖಾಲಿ ಕೊಡಗಳನ್ನು ಹಿಡಿದು ಅಧಿಕಾರಿಗಳ ವಿರುದ್ಧ ಮಹಿಳೆಯರು ಕಿಡಿಕಾರಿದ್ದಾರೆ.
ವಿದ್ಯುತ್ ಖಾಸಗೀಕರಣ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರನಗರ ಬಂದ್ ಮಾಡಿ ಪ್ರತಿಭಟಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ಹೋರಾಟ ನಡೆದಿದ್ದು, ಗಣಪತಿ ದೇವಸ್ಥಾನದಿಂದ ಎಸಿ ಕಚೇರಿವರೆಗೂ ರೈತರು ಪಾದಯಾತ್ರೆ ನಡೆಸಿದ್ರು. ಟ್ರ್ಯಾಕ್ಟರ್ ಏರಿ ಬಂದ ಅನ್ನದಾತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೋರಾಟದಲ್ಲಿ ಮಾಜಿ ಸಿಎಂ ಬಂಗಾರಪ್ಪನವರ ಫೋಟೋ ಹಿಡಿದು ಅವರ ಕೊಡುಗೆಯನ್ನು ನೆನೆದಿದ್ದಾರೆ. ಧಾರವಾಡದಲ್ಲಿ ಕಳಪೆ ಈರುಳ್ಳಿ ಬೀಜ ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆ ಈರುಳ್ಳಿ ಬೀಜ ಮಾರಾಟ ಮಾಡಿರುವ ಕಂಪನಿ ವಿರುದ್ಧ ರೈತರು ಕಿಡಿಕಾರಿದ್ದಾರೆ. ಧಾರವಾಡದ ತೋಟಗಾರಿಕಾ ಇಲಾಖೆಯ ಮುಂದೆ ಕಬ್ಬೇನೂರು ಗ್ರಾಮದ ರೈತರು ಪ್ರತಿಭಟನೆ ಮಾಡಿದ್ರು. ಸುಮಾರು 500 ಎಕರೆಯಲ್ಲಿ ಬಿತ್ತನೆ ಮಾಡಿರೋ ಬೀಜ ಕಳಪೆ ಆಗಿದೆ ಅಂತ ಆರೋಪಿಸಲಾಗಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಭಕ್ತರು ಸಮರ್ಪಿಸಿದ ಕೋಟ್ಯಾಂತರ ಕಾಣಿಕೆ ಹಣದ ಕಳ್ಳತನ ಪ್ರಕರಣದ ತನಿಖೆಯಲ್ಲಿ ದಿನಕ್ಕೊಂದು ಸ್ಫೋಟಕ ಸತ್ಯಗಳು ಹೊರಬರ್ತಿವೆ. ಎಸ್ಐಟಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಆರೋಪಿಗಳಿಗೆ ಸೇರಿದ ಎಲ್ಲ ಸ್ಥಳದಲ್ಲಿ ತಲಾಶ್ ಮಾಡಲಾಗ್ತಾ ಇದ್ದು, ಹಣ ಚಿನ್ನಾಭರಣ ಲೂಟಿ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಆರೋಪಿ ಚಂಪತ್ರಾಯ್ ಹೇಳಿಕೆ ದಾಖಲಿಸಲಾಗಿದೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲೂ ಅಯೋಧ್ಯೆ ಹಗರಣ ಸದ್ದು ಮಾಡಿದೆ. ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದ್ದು, ರಜಾ ಅವಧಿ ಬಳಿಕ ತನಿಖೆ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಇನ್ನು ದೇಣಿಗೆ ಕಳ್ಳತನದ ಆರೋಪದ ಪ್ರಕರಣದಲ್ಲಿ 8 ಮಂದಿಯನ್ನ ಈಗಾಗಲೇ ಬಂಧಿಸಲಾಗಿದೆ. ಆ 8 ಜನ ಆರೋಪಿಗಳ ಪರವಾಗಿ ತಮ್ಮ ಸಂಘದ ಯಾವುದೇ ಸದಸ್ಯರು ವಕಾಲತ್ತು ವಹಿಸೋದಿಲ್ಲ ಅಂತ ಅಯೋಧ್ಯೆಯ ಫೈಸಾಬಾದ್ ಬಾರ್ ಅಸೋಸಿಯೇಷನ್ ನಿರ್ಣಯ ಕೈಗೊಂಡಿದೆ. ಅಷ್ಟೇ ಅಲ್ಲ, ಈ ನಿರ್ಣಯವನ್ನು ಉಲ್ಲಂಘಿಸಿ ಆರೋಪಿಗಳ ಪರ ವಾದಿಸಲು ನ್ಯಾಯಾಲಯಕ್ಕೆ ಹಾಜರಾಗುವ ವಕೀಲರಿಗೆ 5 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತೆ ಅಂತ ಅಸೋಸಿಯೇಷನ್ ಎಚ್ಚರಿಸಿದೆ. ಆನೇಕಲ್ನಲ್ಲಿ ವೇಲಿಂಗ್ ಪುಂಡರ ಹಾವಳಿ ಜೋರಾಗಿದೆ. ಅಲಯನ್ಸ್ ಕಾಲೇಜು ಮುಂಭಾಗ ವೇಲಿಂಗ್ ಪುಂಡರು ಕಿರಿಕ್ ಮಾಡಿದ್ದಾರೆ. 3 ಬೈಕ್ನಲ್ಲಿ ಬಂದಂತಹ 5 ಪುಂಡರು ವೇಲಿಂಗ್ ಮಾಡಿ ಸ್ಥಳೀಯರಿಗೆ ಸಮಸ್ಯೆ ಕಿರಿಕಿರಿ ಉಂಟು ಮಾಡಿದ್ದಾರೆ. ಪ್ರತಿಷ್ಠಿತ ಹೊಂಬಾಳೆ ಫಿಲ್ಮ್ ಕಾಲಿವುಡ್ನ ನಟ ಸೂರ್ಯ ಜೊತೆ ಹೊಸ ಪ್ಯಾನ್ ಇಂಡಿಯಾ ಚಿತ್ರ ಘೋಷಿಸಿದೆ. ಕಳೆದ 3 ದಶಕಗಳಿಂದ ಸತ್ಯಕ್ಕೆ ಹತ್ತಿರವಾದ ಪಾತ್ರಗಳು, ನೈಜ ಬದುಕಿನ ತೂಕವನ್ನ ಹೊತ್ತ ಕ್ಯಾರೆಕ್ಟರ್ಗಳು ಹಾಗೂ ಅದ್ಭುತ ಸಾಹಸಗಳ ಮೂಲಕ ಕೋಟ್ಯಾಂತರ ಪ್ರೇಕ್ಷಕರ ಹೃದಯ ಗೆದ್ದಿರುವ ಈ ತಲೆಮಾರಿನ ಅತ್ಯಂತ ನಿರ್ಭೀತ ನಟ ಸೂರ್ಯ ಅವರನ್ನ ನಮ್ಮ ಸಂಸ್ಥೆಗೆ ಹೆಮ್ಮೆಯಿಂದ ಸ್ವಾಗತಿಸ್ತಾ ಇದ್ದೇವೆ ಅಂತ ಹೊಂಬಾಳೆ ಬರೆದುಕೊಂಡಿದೆ.